ਤੈਨੂੰ ਸ਼ਰਾਰਤ ਸਿਖਾਵਾਂ ਜਦੋਂ ਨੈਣਾ ਲੜਾਵਾਂ ਤੈਨੂੰ ਸ਼ਰਾਰਤ ਸਿਖਾਵਾਂ ਜਦੋਂ ਨੈਣਾ ਲੜਾਵਾਂ ਨੈਣਾ ਚ ਮੇਰੇ ਇੱਕ ਨੀਲਾ ਸਮੁੰਦਰ ਨੈਣਾ ਚ ਮੇਰੇ ਇੱਕ ਨੀਲਾ ਸਮੁੰਦਰ ਮੈਂ ਡੁਬਕੀ ਲਵਾਵਾਂ ਤੈਨੂੰ ਸ਼ਰਾਰਤ ਸਿਖਾਵਾਂ ਜਦੋਂ ਨੈਣਾ ਲੜਾਵਾਂ ਤੈਨੂੰ ਸ਼ਰਾਰਤ ਸਿਖਾਵਾਂ ਜਦੋਂ ਨੈਣਾ ਲੜਾਵਾਂ ਆਏ ਹਾਏ तुम भी हो तन्हा और हम अकेले जो साथ हुए ಚಂದ ಉಬ್ಬಿ ಬರ್ತದ್ರಿ ಅದು ಸ್ವಲ್ಪ ವೀನು ಹಾಕೊಳ್ಳೋಣ ಯಾಕಂದ್ರೆ ನಾವು ಲೆಮನ್ ಜ್ಯೂಸ್ನ ಹಾಕೊಂಡಿರ್ತೀವಿ ಅಲ್ರಿ ಈ ಗಡಿ ಸೈಡಿಗೆ ನಾನು ಹಾಗೆ ನೀರು ಕಾಯ್ಲಕ್ಕೆ ಇಟ್ಟೀನಿ ರೀ ನೀರು ಕಾಯ್ದಾವು ಬಿಸಿ ಆಗ್ಯಾವ ನೀರು ಹಾಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹರ್ಸ್ಕೋಬೇಕು ರೀ ಇದಕ್ಕೆ ಚಂದಾಗೆಲ್ಲ ಎಣ್ಣೆ ಹರ್ಸ್ಕೊಂಡ್ರೆ ಅದಕ್ಕೆ ತಳ ಹತ್ಕೊಳಂಗಿಲ್ಲ ರೀ ಎಲ್ಲ ಅದ್ರದಾಗೆಲ್ಲ ಹಾಕೊಂಡು ಬಿಟ್ಟು ಎಲ್ಲ ಚಂದಾಗಿ ಹಾಕ್ಕೊಂಡು ಅದ್ರದಾಗ ಇಟ್ಟು ಒಂದು 20-25 ಮಿನಿಟ್ಸ್ ಬಿಡಬೇಕು ರೀ ಅಲ್ಲಿವರೆಗೂ ಇವಾಗ ನೋಡಿರಿ ಡೋಕ್ಳ ಒಂದು ಸ್ವಲ್ಪ ನಾವು ಒಂದು ಚಮಚನಾರೆ ಸ್ಪೂನ್ ಏನಾರು ತೊಗೊಂಡು ಅದಕ್ಕೆ ಚುಚ್ಚಿ ನೋಡ್ಬೇಕು ರೀ ಈಗ ನಮ್ಮ ಡೋಕ್ಳ ರೆಡಿ ಅದ ರೀ ಹಿಟ್ಟು ಹತ್ಕೊಂಡಿಲ್ಲ ರೀ ಅದಕ್ಕೆ ಡೋಕ್ಳ ರೆಡಿ ಅದ ನಮ್ದು ಇವಾಗ ಇದಕ್ಕೊಂದು ಸ್ವಲ್ಪ ಮಸಾಲ ಹಾಕೊಂಡ್ರಿ ಈಗ ಆ್ಯಡ್ ಮಾಡ್ಕೊಂಡ್ರಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ತೊಗೊಂಡೀನಿ ರೀ ಇಲ್ಲೊಂದು ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಕೊಂಡೀನಿ ರೀ ಸಾಸಿವೆ ಜೀರಿಗೆ ಮತ್ತೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಇಷ್ಟು ಎಲ್ಲ ಚೆಂದಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೋಬೇಕು ನೋಡಿರಿ ಎಳ್ಳು ಹಾಕ್ಕೊಂಡು ಚೆಂದಾಗಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಷ್ಟು ಚಂದ ಫ್ರೈ ಮಾಡ್ತೀವಿ ಅಷ್ಟು ಚಂದ ಟೇಸ್ಟ್ ಬರ್ತದೆ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೋಬೇಕು ರೀ ಕರ್ಬೇವು ಹಾಕ್ಕೊಂಡು ಎಲ್ಲ ಚಂದ ಫ್ರೈ ಮಾಡಬೇಕು ಚಂದ ಫ್ರೈ ಆದಮೇಲೆ ಎಲ್ಲದರ ಮ್ಯಾಗ ಸ್ವಲ್ಪ ಸಕ್ಕರೆ ಹಾಕೋಬೇಕು ರೀ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ರೀ ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ ನಿಮಗೆ ಸಕ್ಕರೆ ಸ್ವೀಟ್ ಅನಿಸಿದ್ರೆ ಅವಾಯ್ಡ್ ಮಾಡಬೇಕು ರೀ ಉಪ್ಪು ಅಷ್ಟು ಹಾಕೋರಿ ಒಂದು ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಹಾಕೊಂಡ್ರಿ ಕೊತ್ತಂಬರಿ ಗಾರ್ನಿಶಿಗೆ ಬೇಕು ರೀ ಇವಾಗ ರೆಡಿ ಆಗ್ಯದ ನೋಡಿರಿ ಡೋಕ್ಳ ನೋಡಿರಿ ಎಷ್ಟು ಚಂದ ಬಂದದ ಮ್ಯಾಗ ಎಲ್ಲ ಮಸಾಲೆ ಹಾಕೊಂಡು